ನೋಡಿ ಅವ್ರನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅವ್ರನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ನೋಡಿ ಮಾಲ್ ಆಫ್ ಏಷ್ಯಾದಲ್ಲಿ ಕರವೇ ಕಾರ್ಯಕರ್ತರನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದಷ್ಟು ಕನ್ನಡ ಕಾರ್ಯಕರ್ತರನ್ನ ಯಾರು ಇಲ್ಲ ಅಂತಲೂ ಕೂಡ ಈ ಮಾಲ್ನ ಇಲ್ಲಿನ ಸಿಬ್ಬಂದಿಗಳು ಹೇಳಿದ್ರು. ಆದ್ರೂ ಕೂಡ ಅವ್ರನ್ನ ಇಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ಕನ್ನಡೀಕರಣಕ್ಕಾಗಿ ಬಂದವರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ನೋಡಿ ಈ ಮಾಲೀಕನಿಗೆ ರೌಡಿ ಮಾಲೀಕನಿಗೆ ರೌಡಿಗಳನ್ನು ಇಟ್ಟುಕೊಂಡಿರುವ ಮಾಲೀಕನಿಗೆ ಎಸ್, ಕನ್ನಡೀಕರಣಕ್ಕಾಗಿ ಬಂದಂಥ ಕರವೇ ಕಾರ್ಯಕರ್ತರನ್ನ ಈ ಕ್ಷಣದಲ್ಲಿ ಇಲ್ಲಿಂದ ವಶಪಡಿಸಿಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಈ ಕ್ಷಣದಲ್ಲಿ ಲೈವ್ ಕವರೇಜ್ ಮಾಡ್ತಾ ಇದೀವಿ. ಯಾಕೆ ಸ್ಟಾಪ್ ಮಾಡಿ ಅಂತ ಆಚೆ ಮಾಡ್ಕೊಳ್ಳಿ. ಅಲ್ಲ ಆಯ್ತು ಸರ್, ಓಕೆ 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 ಸರ್, ಓಕೆ 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 ಸರ್, ಓಕೆ ಸರ್, ಓಕೆ 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 ಥ್ಯಾಂಕ್ ಯು. ಎಸ್, ಒಂದಷ್ಟು ಕಾರ್ಯಕರ್ತರನ್ನ ನಾವು ಹೋಗ್ತಾ ಇದೀವಿ, ಮಾತಾಡ್ಕೊಂಡೆ ಹೋಗ್ತಾ ಇದೀವಿ. ನಮ್ಮ ಜನದ ಬಗ್ಗೆ ಎಸ್, ಒಂದಷ್ಟು ಕರವೇ ಕಾರ್ಯಕರ್ತರನ್ನ ವಶಪಡಿಸಿಕೊಂಡು ಈಗಾಗಲೇ ಹೋಗಿದ್ದಾರೆ. ಮತ್ತು ಯಾರ್ಯಾರು ಇಲ್ಲಿ ಆಗಮಿಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಮಾಲ್ ಆಫ್ ಏಷ್ಯಾ ಸರ್, ನಾವು ಮಾಡ್ತೀವಿ ಸರ್, ಪರವಾಗಿಲ್ಲ ಸರ್, ಆಯ್ತು ನಾವು ಮಾಡ್ತೀವಿ ಸರ್. ನಮ್ಮನ್ನ ಯಾಕೆ ತಗೊಳ್ಳೋಂಥ ಉದ್ದೇಶ ಸರ್? ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಎಸ್, ಒಂದಷ್ಟು ಇಲ್ಲಿ ಮಾಲ್ನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಇಲ್ಲಿ ಕೂಡ ಒಂದಷ್ಟು ಜನ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಮೇರೆಗೆ ರಿಪಬ್ಲಿಕ್ ಕನ್ನಡ ನಿರಂತರ ಫಾಲೋ ಅಪ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರು ಮಾಲ್ನಲ್ಲಿ ಸಿಕ್ಕಿದ್ರು. ಮಾಲ್ನಲ್ಲಿ ಅವ್ರನ್ನ ಪೊಲೀಸ್ ಜೀಪನ್ನು ಕರೆಸಿ, ಪೊಲೀಸ್ ವ್ಯಾನನ್ನು ಕರೆಸಿ ಒಂದು 8 ರಿಂದ 10 ಮಂದಿಯನ್ನ ಈಗಾಗಲೇ ವಶಪಡಿಸ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನಮಗೆ ಸುದ್ದಿ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಆ ಸ್ವಾತಂತ್ರ್ಯವೂ ಕೂಡ ಇಲ್ವಾ? ಒಂದು ಸುದ್ದಿಯನ್ನು ಮಾಡೋದಕ್ಕೂ, ಇದು ಜನರ ಮಾಲ್, ಸಾರ್ವಜನಿಕರ ಮಾಲ್. ಹಾಗಾದ್ರೆ ನಮಗೆ ಒಂದು ಸುದ್ದಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ. ಸರಿ, ಮಾಲ್ ಕ್ಲೋಸ್ ಇದೆ. ಎಸ್ ಬರೀ ಸರ್, ತಗೊಳ್ಳಿ. ಓಕೆ ಸರ್, ಒಂದು ನಿಮಿಷ ಸರ್. ಮಾಲ್ ಅವ್ರ ರೆಸ್ಪಾನ್ಸ್ ಏನಿದೆ ಸರ್? ಇಲ್ಲಿ ಮಾಲ್ ಕ್ಲೋಸ್ ಮಾಡಿದೀವಿ ಇವತ್ತು. ಒಂದು ನಿಮಿಷ ಸರ್, ಮಾತಾಡ್ತಿದ್ದೀನಿ. ದಯವಿಟ್ಟು ಒಂದು ನಿಮಿಷ ಸುಮ್ಮನೆ ಇರಿ. ಹಲೋ, ನೋಡಿ, ಸ್ವಲ್ಪ ಸಮಾಧಾನ ಮಾತಾಡ್ತೀನಿ. ನೋಡ್ರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮಾತಾಡ್ತಾರೆ ನೋಡಿ, ಮಾತಾಡ್ತಾರಲ್ಲ, ಒಂದ್ ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಕೇಳಿ. ನೋಡಿ, ಕನ್ನಡ ಪರ ಸಂಘಟನೆಗಳ ಪ್ರಕಾರ ನಾವು ದೊಡ್ಡದು ಮಾಲ್ ಆಫ್ ಏಷ್ಯಾ ಕನ್ನಡದಲ್ಲಿ ಮಾಡಿದ್ದೀವಿ, ಅಲ್ಲೂ ಮಾಡಿದ್ದೀವಿ. ಈವನ್ ಕಮಿಷನರ್ BBMPನವ್ರು ಕೊಟ್ಟಿರೋ ಹಾಗೆ ನಾವು ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ ಫೆಬ್ರವರಿ 28 ಮುಂಚೆ ಮಾಡ್ತೀವಿ, ಇನ್ನು ಮುಂಚೆನೇ ಮಾಡ್ತೀವಿ. ಸೊ ಇನ್ನೇನು ಹೇಳ್ಬೇಕು ಸರ್? ನಿನ್ನೆಯಿಂದ ಹಾಕಿರೋದಂತ ಇಲ್ಲ ಸರ್. ಇದು ನೋಡ್ರಿ, ನಮಗೊಂದು ಲೆಟರ್ ಬಂದ ಮೇಲೆ ನಿನ್ನೆಯಿಂದಲ್ಲ, ಒಂದು ವಾರ ಆಗಿದೆ. ಅಲ್ಲಿ ಒಂದು ವಾರದ ಮುಂಚೆ ಇರ್ಲಿಲ್ಲ. ಲೆಟರ್ ಕೊಟ್ಟು ಅದಷ್ಟೇ ಅಲ್ಲ, ಮುಂದೆ ನೋಡಿ, ಮುಂದೆ ಚೇಂಜ್ ಮಾಡಿ, ಎಲ್ಲ ಚೇಂಜ್ ಮಾಡ್ತೀವಿ. ಅಯ್ಯೋ ಸ್ವಾಮಿ, ನೋಡಿ, ನಾವು ಚೇಂಜ್ ಮಾಡ್ತೀವಿ. ಅದು ಚೇಂಜ್ ಮಾಡಿಲ್ಲ, ಹೇಳತ್ತಂಗ ಕೇಳ್ರಿ. ಚೇಂಜ್ ಮಾಡ್ತೀವಿ. ಟೈಮ್ ತಗೊಂಡಿದೀವಿ. ಈಗ ಕಮಿಷನರ್ ಟೈಮ್ ಕೊಟ್ಟು ಸರ್. ಮಾಲ್ ಕರ್ನಾಟಕಕ್ಕೆ ಲಗ್ಗೆ ಎಷ್ಟು ವರ್ಷ ಆಯ್ತು ಸರ್? ಈ ಮಾಲ್ ಕರ್ನಾಟಕಕ್ಕೆ ಬಂದು ಎಷ್ಟು ದಿನ ಆಯ್ತು? ಮಾಲ್ ಈಗ ಫೋರಂ ಮಾಲ್ ಎಲ್ಲ ನೀವು ಲೆಕ್ಕ ಹಾಕೊಂಡ್ರೆ 15 ವರ್ಷ. ಮಾಲ್ ಆಫ್ ಏಷ್ಯಾ ಓಪನ್ ಆಗಿ 2 ತಿಂಗಳೇ ಆಗಿರೋದು. ನಮ್ಗೆ ಟೈಮ್ ಕೊಟ್ಟಿದ್ದಾರೆ, ಇನ್ನ 2 ತಿಂಗಳು. ಅಷ್ಟರಲ್ಲಿ ಮಾಡಿಸ್ತೀವಿ. ದಯವಿಟ್ಟು ಸಮಾಧಾನವಾಗಿರಿ, ದಯವಿಟ್ಟು ಕೋಆಪರೇಟ್ ಮಾಡಿ. ಸುಮ್ಮನೆ ಹೇಳ್ತಾ ಇದೀವಲ್ಲ, ನಾವೆಲ್ಲ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್, ನಾವು ಆಗ್ತೀವಿ ಅಂತ ಹೇಳಿದೀವಿ, ಗ್ಯಾರಂಟಿ ಆಗ್ತೀವಿ. ನಾವೆಲ್ಲ ಕನ್ನಡಿಗರೇ. ಅದ್ರ ಬಗ್ಗೆ ನೀವು ಏನು ದೂಸರ ಮಾತೇ ಬೇಡ.
ದಯವಿಟ್ಟು ಶಾಂತಿ ಸಂಯಮ ಎಲ್ಲ ಇಟ್ಕೊಳ್ಳಿ. ಅದ್ ಬರೀ ತಾತ್ಕಾಲಿಕ ಎಲ್ಇಡಿ ಅದು ಎಲ್ ಅಲ್ಲ ರೀ, ಬ್ಯಾಕ್ ಲೈಟ್ ನೋಡ್ರಿ, ಬ್ಯಾಕ್ ಲೈಟ್ ಲೈಟ್ ಹಾಕ್ತಿವಿ, ದೊಡ್ಡದೇ ಹಾಕ್ತಿವಿ. 60% ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಹಾಕ್ತಿವಿ. 60% ಗೌರ್ಮೆಂಟ್ ಅವ್ರು ಹೇಳಿದಾರೆ ಅರ್ಥ ಹಾಕ್ತಿವಿ, ಹಾಕ್ತಿವಿ ನಿಜವಾಗ್ಲೂ. 60% ಯಾವ 60 ನೋಡ್ರಿ, ನಾವು BBM ನಾವ್ಯಾರು ಇಲ್ಲ, ನನಗೆ ಅದ್ರ ಬಗ್ಗೆ ದಯವಿಟ್ಟು ಗೊತ್ತಿಲ್ಲ. ಆ ಕ್ವಶನ್ ಎಲ್ಲ ನನ್ ಕೇಳ್ಬಿಡಿ. ಕನ್ನಡ ಇಲ್ಲ 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 ರೇ, ನಾವು ಇಲ್ಲಿ ಕನ್ನಡಿಗರಿಗೆ ಕೆಲಸನೂ ಕೊಟ್ಟಿದೀವಿ. ನಾನು ಕನ್ನಡಿಗ, ಇವರು ಕನ್ನಡಿಗ, ಇನ್ಯಾರು ಇವರು ಕನ್ನಡ ಮಾತಾಡ್ತಾರೆ, ಕನ್ನಡದವ್ರು ಕೆಲಸ ಮಾಡ್ತಾರೆ. ಮಾಲ್ ಓಪನ್ ಆದ್ಮೇಲೆ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದೀವಿ. ಲೋಕಲ್ಸ್ಗೆ ಎಷ್ಟೋ ಜನ ಕಾಂಟ್ರಾಕ್ಟ್ ಇದಾರೆ, ವೆಂಡರ್ಸ್ ಇದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಕನ್ನಡ ಹಾಕ್ಲಿಲ್ಲ ಅಂತ ಕನ್ನಡ ಹಾಕ್ತಿವಿ, ನಮ್ದು ಅಪ್ರೂವಲ್ ಎಲ್ಲ ಬರಬೇಕು, ಹಾಕ್ತಿವಿ. ಈಗ ಗೌರ್ಮೆಂಟ್ ನೆನ್ನೆ ಇಲ್ಲ ಮೊನ್ನೆ ಹೇಳಿದ್ದಾರೆ, ಕಮಿಷನರ್ ಮೊನ್ನೆ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ. ಅಲ್ಲ, ಈ ರೂಲ್ಸ್ ಇರೋದು ಇವತ್ತಿಂದಲ್ಲ. ಮೇಡಮ್, ನಾನು 20 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ, ಬೇರೆ ಕಡೆನೂ ನೋಡಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿ ಹಾಕ್ತಿವಿ, 100% ಹಾಕ್ತಿವಿ. ಅದ್ರ ಬಗ್ಗೆ ಸರ್ ಈಗ ನೀವೇನೇನ್ ಅಲ್ಲಲ್ಲ, ನೀವೇನ್ ಕೇಳಿ ನನ್ಗೂ ಮೇಲ್ಗಡೆ ಇರ್ತಾರೆ, ನಾವು ಪರ್ಮಿಷನ್ ತಗೊಂಡ್ ಮಾಡ್ತೀವಿ. ಇಲ್ಲ ಬಿಟ್ಟಿದಾರಲ್ಲ, ಹಾಕಿದೀವಿ. ನೋಡ್ರಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟ್ ಆಗಿದೆ. ಗ್ಯಾರಂಟಿ ಹಾಕ್ತಿವಿ. ಗೌರ್ಮೆಂಟ್ ನಾಮ್ಸ್ ಏನಿದೆ 100% ಫಾಲೋ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ಅಲ್ಲ, 28 ತನಕ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟಿದೆ ಸರ್ಕಾರ, ಟೈಮ್ ಕೊಟ್ಟಿದೆ. ಅದೇ ಪ್ರಕಾರವಾಗಿ ಮಾಡ್ತೀವಿ, ಗ್ಯಾರಂಟಿ ಮಾಡೇ ಮಾಡ್ತೀವಿ. ಸರ್ಕಾರನೇ ಎಚ್ಚರಿಸಬೇಕಂತ ಹಂಗ ಆತರ ಏನಿಲ್ಲ. ಯಾಕೆ ಮೊದ್ಲು ಹಾಕ್ಲಿಲ್ಲ ಅಂತ ನೋಡ್ರಿ, ಕೆಲವು ಗೊತ್ತಿರಲ್ಲ, ಗೊತ್ತಾದ್ಮೇಲೆ ಮಾಡ್ತೀವಿ. ಅಲ್ಲ, ನಿಮ್ಮ ಮೇಲೆ ಏನಾದ್ರು ಹೇರಿಕೆ ಇದೆಯಾ? ನಮ್ಮ ಆತರ ಏನಿಲ್ಲ. ನಂದು ಸೋಷಿಯಲ್ ಮೀಡಿಯಾ ಚಾನಲ್ ನೋಡಿ, ಕನ್ನಡಕ್ಕೆ ನಾನು ಎಷ್ಟು ಮಾತಾಡ್ತೀನಿ. ವೈಯಕ್ತಿಕ ಅಲ್ಲ, ಓವರ್ ಆಲ್ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ತೊಂದರೆ ಏನು ತಗೋಬಿಡಿ, ನಾವು ಗ್ಯಾರಂಟಿ ಮಾಡ್ತೀವಿ. ನನ್ನ ಹೆಸರು ಸತೀಶ್ ಅಂತ, ಇಲ್ಲಿ ಇಂಜಿನಿಯರ್ ಆಗಿದೆ. ಎಸ್ ಸರ್, ಎಸ್ ಸರ್, ಇವಿಷ್ಟು ಇಲ್ಲಿನ ಇಂಜಿನಿಯರ್ ಮಾತುಗಳಾಗಿತ್ತು. ಅಂತಂದ್ರೆ ಇಲ್ಲಿವರೆಗೂ ಇಲ್ಲ, ಬಂದ್ ಇಷ್ಟು ದಿನ ಆಯಿತು, ಇಷ್ಟು ವರ್ಷ ಆಯಿತು, ಆದರೂ ಕನ್ನಡವನ್ನು ಬಳಸಿಲ್ಲ, ಇನ್ಮೇಲೆ ಬಳಸ್ತೀವಿ ಅಂಥೇಳಿ ಮಾತನ್ನು ಕೊಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ. ಇದು ಕೂಡ ತಾತ್ಕಾಲಿಕ ಹೇಳಿಕೆನ, ಅಥವಾ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಹಾಕ್ತಾರಾ ಕನ್ನಡದಲ್ಲಿ? ಇವಾಗೇನು ಸದ್ಯಕ್ಕೆ ಇವತ್ತು ಪ್ರತಿಭಟನೆ ಆಗುತ್ತೆ ಅಂತೇಳಿ ಮಾಲ್ ಆಫ್ ಏಷ್ಯಾ ಅಂತ ಎಲ್ಇಡಿನಲ್ಲಿ ಕೇವಲ ತಾತ್ಕಾಲಿಕವಾಗಿ ಬಳಸ್ಕೊಂಡಿದ್ದಾರೆ, ಶಾಶ್ವತವಾಗಿ ಹಾಕ್ತಾರಾ? ಇದು ಕೂಡ ಮಾಲ್ ಆಫ್ ಏಷ್ಯಾ ಅಂತ ಕನ್ನಡದಲ್ಲಿರುವಂಥದ್ದು ನಿನ್ನೆ ಬಳಸಿದ್ದು ಅನ್ನೋದು ಕೂಡ ಮಾತುಗಳಲ್ಲಿ ಕೇಳಿಬಂತು. ಸೊ ಕಾದು ನೋಡಬೇಕಾಗುತ್ತೆ. ಮಾಲ್ ಆಫ್ ಏಷ್ಯಾ ಸಂಪೂರ್ಣ ಕನ್ನಡೀಕರಣ ಆಗುತ್ತಾ, ಅಥವಾ ಹಿಂಗೆ ಮೇಲಿದ್ದಾರೆ, ಅವ್ರ ಮೇಲೆ ಇನ್ನೊಬ್ರು ಇದ್ದಾರೆ, ಅಥವಾ ಇನ್ನೊಂದೇನೋ ಇದೆ ಅಂತೇಳಿ ಹಿಂಗೆ ಮುಚ್ಚಾಕುವಂಥ ಕೆಲಸ ಆಗುತ್ತಾ? ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.